ಪರಮಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ 8ನೇ ಮಹಾದೋತ್ಸವ ಪೀಠಾಧಿಪತಿಗಳು ಆಗಿ ಕಲ್ಯಾಣ ಕರ್ನಾಟಕದ ಜನರಿಗೆ ವಿದ್ಯಾದಾಸೋಹ ಮತ್ತು ಅನ್ನದಾಸೋಹ ಹಾಗೂ ವೀರಶೈವ ಲಿಂಗಾಯತ ಸಮಾಜಕ್ಕೆ ಬಹಳಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ಎಂದು ವೀರಶೈವ ಲಿಂಗಾಯತ ಸಮಾಜದ ತಾಲೂಕಾ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಪಾಟೀಲ್ ಹೇಳಿದರು. ಚಿಂಚೋಳಿ ಪಟ್ಟಣದಲ್ಲಿ ಪರಮಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗಿರಿರಾಜ್ ಸಜ್ಜನ್, ಸುಭಾಷ್ ಚಂದ್ರ ಎಂಪಳ್ಳಿ, ರವೀಂದ್ರ, ವೀರೇಶ್ ದೇಸಾಯಿ, ಶಿವಶರಣಪ್ಪ ಡೆಂಗಿ, ಸುರೇಶ್, ನಾಗೇಂದ್ರಪ್ಪ ಬಿರಾದರ್, ವಿಜಯಕುಮಾರ್ ಬೆಳಕೇರಿ, ಚಂದ್ರಶೇಖರ್ ಪಾರ್ ಇತರರು ಇದ್ದರು. ಇದು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಬಹಳಷ್ಟು ನಷ್ಟವಾಗಿದೆ. ಯಾಕಂದ್ರೆ ಶರಣಬಸಪ್ಪ ಅಪ್ಪವರು ಶಿಕ್ಷಣ ದಾಸೋಹಿ ಮತ್ತು ಶಿಕ್ಷಣವನ್ನೇ ಕಲ್ಯಾಣ ಕರ್ನಾಟಕದ ಶಿಕ್ಷಣ ಮೊಟ್ಟ ಮೊದಲನೇ ಈ ಭಾಗದಲ್ಲಿ ಹುಟ್ಟಾಕಿದ್ದಾರೆ ಶರಣಬಸಪ್ಪ ಅಪ್ಪನವರು. ಹಾಗಾಗಿ ಅವರು ಮತ್ತೆ ಅವರ ಶಿಕ್ಷಣ ಜೊತೆಗೆ ಮತ್ತು ವೀರಶೈವ ಸಮಾಜ ಬಗ್ಗೆ ಬಹಳಷ್ಟು ಒತ್ತು ಕೊಟ್ಟು ಸಮಾಜವನ್ನು ವೀರಶೈವ ಲಿಂಗಾಯತ ಸಮಾಜವನ್ನು ಕೂಡ ಅವರು ಬಹಳಷ್ಟು ಆದ್ಯತೆ ನೀಡಿ ಸಮಾಜ ಬಗ್ಗೆ ಕಳಕಳಿ ಹೊಂದಿದವರು. ಅದೇ ರೀತಿ ಅವರು ವೀರಶೈವ ಸಮಾಜ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಕೂಡ ಅವರು ಸಂಸತ್ನಲ್ಲಿ ವಿಶ್ವಗುರು ಬಸವಣ್ಣ ಅವರ ಪ್ರತಿಮೆಯನ್ನು ಅವರ ಅಧ್ಯಕ್ಷತೆಯಲ್ಲೇ ಅವರ ನೇತೃತ್ವದಲ್ಲೇ ಮಾಡಿದ್ದು ಮೂರ್ತಿ ಇವತ್ತ ದಿಲ್ಲಿಯಲ್ಲಿ ಇದೆ. ಅಂದರೆ ಅವರ ನೇತೃತ್ವದಲ್ಲೇ ಬಸವೇಶ್ವರ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಇವತ್ತ ವಿಶ್ವಗುರು ಬಸವಣ್ಣವರಿಗೆ ಕೂಡ ಅವರು ಬಹಳಷ್ಟು ವಿಶ್ವಗುರು ಬಸವಣ್ಣ ಬಗ್ಗೆ ಅಪಾರ ಗೌರವ ಹೊಂದಿದ್ದು ಅವರ ಬಗ್ಗೆ ಬಹಳಷ್ಟು ಗೌರವ ಹೊಂದಿದ್ದೆ ಸಂಸತ್ನಲ್ಲಿ ಬಸವೇಶ್ವರ ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಇಡೀ ನಮ್ಮ 5-6 ಜಿಲ್ಲೆಯಲ್ಲಿ ಏನದ ಬಹಳಷ್ಟು ಅವರ ಅಪಾರವಾದ ಕಾಳಜಿ ಇತ್ತು. ಇವತ್ತು ನಿನ್ನೆ ಸಾಯಂಕಾಲ ಅವರು ನಿಧನ ಆಗಿದ್ದ ಸುದ್ದಿ ಕೇಳಿ ಇವತ್ತು ಆಘಾತ ಬಹಳಷ್ಟು ಆಗಿದೆ. ಅದೇ ರೀತಿ ಇಂದು ಚಿಂಚೋಳಿ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜ ವತಿಯಿಂದ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ರೀತಿ ಏನದ ಮುಂಬರ್ತಕ್ಕಂಥ ಇನ್ನ ಚಿರಂಜೀವಿ ದೊಡ್ಡಪ್ಪ ಅಪ್ಪವರು ಕೂಡ ಅವರ ಮಾರ್ಗದರ್ಶನದಲ್ಲಿ ಅವರು ಕೂಡ ಶಿಕ್ಷಣಕ್ಕಾಗಲಿ ಮತ್ತು ಶಿಕ್ಷಣ ಒತ್ತು ಕೊಟ್ಟು ಮತ್ತು ನಮ್ಮ ಸಮಾಜಕ್ಕೂ ಕೂಡ ಶರಣಬಸಪ್ಪ ಅಪ್ಪರು ಹೇಗೆ ಕಾಳಜಿ ಇತ್ತು ಮುಂಬರುವ ಚಿರಂಜೀವಿ ಅಪ್ಪವ್ರಿಗೂ ಕೂಡ ಅದೇ ರೀತಿ ಶಿಕ್ಷಣ ಮತ್ತು ನಮ್ಮ ಸಮಾಜ ಬಗ್ಗೆ ಅವ್ರಿಗೆ ಕಳಕಳಿ ಇತ್ತು. ಅವ್ರಿಗೂ ಕೂಡ ಇದೇ ರೀತಿ ಅಪ್ಪರು ದೊಡ್ಡಪ್ಪರು ಹೆಂಗೆ ಮಾಡ್ಯಾರ ಸಣ್ಣಪ್ಪರು ಇರಬೇಕಾಗಿ ಹೇಳಿ ನಾವು ಮುಂದೆ ಬರ್ತಕ್ಕಂಥ ದಿನದಾಗ ಇವತ್ತು ದೊಡ್ಡ ಅನಾಹುತ ಆದ್ರೂ ಭೀ ನಾವು ಸಮಾಜ ಬಾಂಧವರು ಎಲ್ಲ ಈ ದುಃಖದಾಗೆಲ್ಲ ಪಾಲ್ಗೊಂಡೀವಿ. ಮುಂದೆ ಬರ್ತಕ್ಕಂಥ ದಿನದಾಗೂ ಕೂಡ ಅಪ್ಪರ ಸಲಕ್ಕೆ ನಾವು ಭೀ ಏನಾರ ಸೇವೆ ಇದ್ರೆ ಭೀ ನಮ್ಮ ಚಿಂಚೋಳಿ ತಾಲೂಕಲ್ಲಿ